ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಣಮಸಾಗರ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರಾ ರಥೋತ್ಸವ ಬೆಳಿಗ್ಗೆ 10 ಗಂಟೆಗೆ ಮಹಾರಥೋತ್ಸವ ಜರುಗಿದೆ. ಹೌದು, ಈ ರಥೋತ್ಸವದ ದೃಶ್ಯ ಕಂಡುಬರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಹಣಮಸಾಗರ ಎಲ್ಲ ಜಾತ್ರೆಯಲ್ಲಿ ನಾವು ಸಹಜವಾಗಿ ನೋಡ್ತಾ ಇರ್ತೇವೆ. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಜರುಗುತ್ತೆ. ಕ್ಷೇತ್ರದ ಹಣಮಸಾಗರ ಜಾತ್ರೆಯಲ್ಲಿ ಶ್ರೀ ಮಾರುತೇಶ್ವರ ರಥೋತ್ಸವ ಬೆಳಿಗ್ಗೆ 10 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಈ ಜಾತ್ರೆಯ ವಿಶೇಷತೆ ಕುರಿತು ಜಾತ್ರಾ ಕಮಿಟಿ ಅಧ್ಯಕ್ಷರು ಮಾಧ್ಯಮದೊಂದಿಗೆ ಈ ಜಾತ್ರೆಯ ವಿಶೇಷತೆಯನ್ನ ಹಂಚಿಕೊಂಡಿದ್ದಾರೆ. ಶ್ರೀ ಮಾರುತಿ ದೇವಸ್ಥಾನ ನೆನೆಸಿದ್ದು ಹೀಗಾಗಿದ್ದಲ್ಲ, ಅದು ಬಹು ವಿಶೇಷ ಕಾಲದಿಂದ ಬಂದಂಥ ಶ್ರೀ ಮಾರುತಿ ದೇವರಲ್ಲವ. ಈ ದೇವರಿಗೆ ಪ್ರತಿ ವರ್ಷ ರಥೋತ್ಸವ ಜರಗಲಿದೆ. ಹಾಗೂ ಈ ಚಿತ್ರೂರು ಹಾಗೂ ಹಣಸಾಗರ ಗ್ರಾಮದ ಭಕ್ತರು ಕೂಡ ರಥೋತ್ಸವ ಅಲ್ಲ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನೆರವೇರಿಸಿರು. ಆ ಕಾರಣದಿಂದ ಈಗ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈಗಾಗಿದ್ದಲ್ಲ, 10, 20, 30 ವರ್ಷಗಳಿಂದ ಬಂದಂಥ ಶ್ರೀ ಮಾರುತಿ ದೇವರದಾರೆವ. ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಷ್ಟೇ ಅಲ್ಲ, ಯಾವುದು ಅಡ್ಗೆಲ್ಲ ಬಸರಿಗೆ, ಚುಂಚನೂರ, ಕಿರದಾಳ, ಜಗಮಾಳ, ಚುಂಚನೂರ, ತೋರಣಗಟ್ಟಿ, ಕಟ್ಕೋಳ ಮತ್ತು ಇದಲ್ಲದೆ ರಾಮದುರ್ಗ ತಾಲೂಕು ಸಮಸ್ತ ಭಕ್ತ ಜನರು ಕೂಡ ಮತ್ತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪೈಕಿ ಹಣಮಸಾಗರ ಗ್ರಾಮದ ಮಾರುತಿಯವರ ಸಂಘ ಇದು. ಈ ದೇವಸ್ಥಾನ ಪೂರ್ವಾದ ಕಾಲದಿಂದ ಬಂದಂಥ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಈ ದೇವರಿಗೆ ನಡ್ಕೊಂಡವರು ಯಾರು ಏನು ನಿಗತ್ತು ನಮಗೆ ಕಮ್ಮಿ ಆಗೈತಿ, ನಮ್ಗೆ ಹಂಗಾಗೈತಿ ಅಂತ ಯಾವ ಭಕ್ತರು ಅಂದಿಲ್ಲ. ಇನ್ನು ಮುಂದೆ ಈ ಬೇಡಿದಂಥ ಕೊಡುವಂಥ ಶ್ರೀ ಮಾರುತಿಯವರು ನಾನೇವ ಇಂಥ ಸಾಮಾನ್ಯ ದೇವರಲ್ಲ. ಈ ದೇವರಿಗೆ ಇಂತಿಂಥವರಲ್ಲ, ಎಲ್ಲ ಕಡೆಯಿಂದ ಕೂಡ ಈ ರಾಮದುರ್ಗ ತಾಲೂಕು ಪೈಕಿ ಹಣಮಸಾಗರ ಗ್ರಾಮಕ್ಕೆ ಬಂದ ಈ ದೇವರಿಗೆ ನಡ್ಕೊಂಡವರು ಯಾವ ಮಾರುತಿಯವರು ಯಾವುದು ಪಟ್ಟಿ ಬಂದಿಲ್ಲ. ಇನ್ನಾದರೂ ಯಾವುದು ಪಟ್ಟಿ ಹೋಗಲ್ಲ ಅಂತೇಳಿ ಈ ಮಾರುತಿಯವ್ರಿಗೆ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಅಂತ ಹೇಳಿ ನಾನು 2 ಮಾತು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.